ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ. ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು. ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ.
ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ಬಜೆಟ್ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ಬಜೆಟ್ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ಬಜೆಟ್ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ಬಜೆಟ್ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ಬಜೆಟ್ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ. ಬಜೆಟ್ನಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಘೋಷಣೆ ಮಾಡ್ತಾರಾ ಅಂತ. ಈ ಬಸ್ ಎಲ್ಲಾ ಪುರುಷರಿಗೂ ಅಲ್ಲ, ಹಾಗಂತ ಎಲ್ಲಾ ಪುರುಷರಿಗೆ ಫ್ರೀ ಬಸ್ ಸಿಗಲ್ಲ. ಕೆಲ ಪುರುಷರಿಗೆ ಮೂತ್ರಪಿಂಡ ಸಮಸ್ಯೆ ಇರುತ್ತೆ, ಡಯಾಲಿಸಿಸ್ಗಾಗಿ ವಾರಕ್ಕೊಮ್ಮೆ ಓಡಾಡಬೇಕಾಗತ್ತೆ, ಬೆಂಗಳೂರು ಸೇರಿದಂತೆ ನಗರಗಳಿಗೆ ಹೋಗಬೇಕಾಗತ್ತೆ, ಕಿಡ್ನಿ ಸಮಸ್ಯೆ ಇರುವವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಇತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಸ್ಪೀಕರ್ ಖಾದರ್. ಈ ಕಿಡ್ನಿ ಸಮಸ್ಯೆಯಲ್ಲಿ ತುಂಬಾ ಸಲ ಓಡಾಡಬೇಕಾಗುತ್ತೆ, ದುಡ್ಡು ಕೊಡಕ್ಕಾಗಲ್ಲ, ಅವ್ರಿಗೆ ಏನಾದರೂ ಮಾಡಿ ಅಂತ ಖಾದರ್ ಮನವಿಗೆ ಸಿಎಂ ಓಕೆ ಹೇಳುವ ಸಾಧ್ಯತೆ ಇದೆ. ಆಗ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾದ ಪುರುಷರಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಬಹುದು, ಪುರುಷರಿಗೂ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗಬಹುದು, ಸಿಗಲಿ, ಒಳ್ಳೆಯದಾಗಿ.